ರುದ್ರೇಶ್ ಬಿ ಎಕ್ಸಿಕ್ಯೂಟಿವ್ ಎಡಿಟರ್ ಕಾರಣರಾಗಿದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಮೊದಲ ವರ್ಷದ ಸಂಭ್ರಮ. ಸೊ ಹಾಗಾಗಿ ನಮ್ಮೆಲ್ಲ ತಂಡದ ಸದಸ್ಯರಿಗೆ ಹಾಗೂ ನಮ್ಮ ಮುಖ್ಯಸ್ಥರಿಗೆ ಮೊದಲ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಾನು ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಲೇಬೇಕು. ಯಾಕಂದರೆ ಇವತ್ತಿನ ಖುಷಿ ಮತ್ತು ಇವತ್ತಿನ ಸಂಭ್ರಮ ಏನಿದೆ ಇದು ಮತ್ತೆ ಮತ್ತೆ ಬರ್ತಾ ಹೋಗಬೇಕು. ಹಾಗಾಗಿ ನಮ್ಮ ಚಾನಲ್ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಸೊ ಏನಂದರೆ ನಾವು ಒಂದು ಮಾತಿದೆ, ಯುದ್ಧ ಭೂಮಿಯಲ್ಲಿ ಯುದ್ಧ ಗೆಲ್ಲಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಹಠ ಇರಬೇಕು ಹೊರತು ಚಟ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಚಟ ಇಲ್ಲ, ಹಠ ಇದೆ. ಅಂದರೆ ಚಾನಲ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಮತ್ತು ನಂಬರ್ 2, ನಂಬರ್ 1 ಪೊಸಿಷನ್ಗೆ ತಗೊಂಡೋಗ್ಬೇಕು ಅನ್ನೋದು ಒಂದು ಹಠ ಇದೆ. ಸೊ ಹಂಗಾಗಿ ನಾವೆಲ್ಲರೂ ಕೂಡ ಅಂದರೆ ವಿವಿಧ ಏನೇನು ಬೇರೆ ಬೇರೆ ಬ್ಯೂರೋಗಳು ಏನು ಮುಖ್ಯಸ್ಥರಿದ್ದಾರೆ, ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ನಮ್ಮ ದಿಲೀಪ್, ಮಹೇಶ್, ಸಂತೋಷ್, ಹಾಗೆ ನಮ್ಮ ಆಶಾ, ಇವರೆಲ್ಲರೂ ಕೂಡ ನಮ್ಮ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಒಂದು ಟೀಮ್ನ ಕಟ್ಟಬೇಕಾದ್ರೆ ನಾನು ಮತ್ತು ಸರ್ ಮತ್ತು ಸತೀಶು ಮಾತಾಡಬೇಕಾದ್ರೆ ಹೇಗಪ್ಪ ಕಟ್ಟೋದು, ಹೇಗೆ ಟೀಮ್ನ ನಾವು ಆ ಥರದ್ದು ಬಿಲ್ಡಪ್ ಮಾಡೋದು ಅಂತ ನಮಗೆ ಒಂದು ಸ್ವಲ್ಪ ಯೋಚನೆ ಆಗಿತ್ತು. ಯಾಕೆಂದರೆ ಇವತ್ತಿನ ಟೈಮಲ್ಲಿ ತುಂಬ ಚಾನಲ್ ಆಗ್ತಾ ಇದೆ. ಆ ಚಾನಲ್ನಲ್ಲಿ ಕ್ವಾಲಿಟಿ ಅನ್ನೋದು ತುಂಬ ಕಡಿಮೆನೇ. ಇತ್ತೀಚೆಗೆಲ್ಲ ಬರ್ತಕ್ಕಂಥ ಯಂಗ್ಸ್ಟರ್ಸು ಆ ಥರದ್ರೆಲ್ಲ ಕ್ವಾಲಿಟಿಯಲ್ಲಿ ತುಂಬ ಪೂರ್ ಇದ್ದಾರೆ. ಅಂಥ ಟೈಮಲ್ಲಿ ಆಮೇಲೆ ಹ್ಯಾಂಡ್ಸು ಕೂಡ ಸಿಗ್ತಾ ಇಲ್ಲ ಈಗಿನ ಇದರಲ್ಲಿ. ಹಂಗಾಗಿ ನಾವು ಹೇಗೆ ಕಟ್ಟೋದು ಅಂತ ಇದ್ವಿ. ಅದರಲ್ಲಿ ಆದರೂ ಕೂಡ ನಾವು ಕೆಲವೊಬ್ಬರನ್ನ ಒಳ್ಳೊಳ್ಳೆ ಹ್ಯಾಂಡ್ಗಳನ್ನು ತೊಗೊಂಡು ನಾವು ಒಂದು ಟೀಮ್ನ ಬಿಲ್ಡಪ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಟೀಮು. ಯಾವುದೇ ಡೆವಲಪ್ಮೆಂಟ್ ಆಗಲಿ, ಯಾವುದೇ ಸುದ್ದಿ ಆಗಲಿ, ಏನೇ ಕಾಂಟ್ರವರ್ಸಿ ಇರಲಿ, ಆ ಥರದ್ದೊಂದು ಸುದ್ದಿನ ಒಂದು ತುಂಬ ಆಳವಾಗಿ ಮತ್ತು ತುಂಬ ಗಹನವಾಗಿ ನಾವು ಅದನ್ನು ಅಧ್ಯಯನ ಮಾಡಿ ಅದರ ಒಂದು ಆಜುಬಾಜು ಏನಿದೆ ಅದರ ಒಂದು ಪ್ಲಸ್ ಮೈನಸನ್ನು ಎಲ್ಲರೂ ಕೂಡ ಕೂತ್ಕೊಂಡು ಅದನ್ನು ನೆಕ್ಸ್ಟ್ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿ ಅದನ್ನು ಒಂದು ದಿ ಎಂಡ್ ಅನ್ನೋದವರೆಗೂ ನಾವು ತಗೊಂಡೋಗ್ತಿದ್ವಿ. ಸೊ ಹಂಗಾಗಿ ನಮ್ಮದು ಒಂದು ಟೀಮ್ ಅನ್ನೋ ಒಂದು ಕೆಪಾಸಿಟಿ ಇದೆ. ದಿ ಬೆಸ್ಟ್ ಟೀಮ್ ಅನ್ನೋ ಒಂದು ಹೆಸರು ಕೂಡ ಇದೆ. TRP ಮಾಸ್ಟರ್, ಕಂಟೆಂಟ್ ಮಾಸ್ಟರ್ ಅಂತಲೇ ನಮ್ಮ ಕರಿತಾ ಇರ್ತಕ್ಕಂಥ ನಮ್ಮ ಶಿವಸ್ವಾಮಿ ಸರ್ ನೇತೃತ್ವದಲ್ಲಿ ಸೊ ನಾವೊಂದು ಒಳ್ಳೆ ಟೀಮ್ನ ಬಿಲ್ಡಪ್ ಮಾಡ್ತಿದ್ವಿ. ಮತ್ತು ನಮಗೆ ವಿಶ್ವಾಸ ಇದೆ ನೆಕ್ಸ್ಟ್ ಇಯರ್ ಒಳಗೆ ನಾವೊಂದು ಸಾಲಿಡ್ ಪೊಸಿಷನ್ಗೆ ಹೋಗಬೇಕು ಅಂತ ಒಂದು ಗುರಿ ಇದೆ. ಆ ಗುರಿನ ಮುಟ್ಟೇ ಮುಟ್ತೀವಿ. ಥ್ಯಾಂಕ್ ಯು.